ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾಜ್ವೀರ್ AI ಸ್ಟುಡಿಯೋ. ಇವಾಗ ನೀವು ಗೂಗಲ್ ನೋಟ್ಬುಕ್ LM ಒಳಗಡೆ ಶಾರ್ಟ್ಸ್ ವಿಡಿಯೋಸ್ ಅನ್ನ ಕೂಡ ಕ್ರಿಯೇಟ್ ಮಾಡಬಹುದಾ. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಸಿಂಪಲ್ ಕನ್ನಡದೊಳಗಡೆ ಯಾವ ತರ ನೀವು ನೋಟ್ಬುಕ್ LM ಅನ್ನ ಯೂಸ್ ಮಾಡಿಕೊಂಡ ಶಾರ್ಟ್ಸ್ ವಿಡಿಯೋಸ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ, ಎಸ್ಪೆಷಲಿ ಎಜುಕೇಶನಲ್ ಶಾರ್ಟ್ಸ್ ವಿಡಿಯೋಸ್ ಅನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ರೆಗ್ಯುಲರ್ ಆಗಿ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್, ಆಮೇಲೆ AI ಅಪ್ಡೇಟ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್, ನೋಟ್ಬುಕ್ LM ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅಲ್ಲ ಅವ್ರಿಗೆ ಒಂದ್ಸರಿ ನೋಟ್ಬುಕ್ LM ಬಗ್ಗೆ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ನೋಟ್ಬುಕ್ LM ಗೂಗಲ್ ಅವರ ಒಂದು ಪ್ರಾಡಕ್ಟ್ ಐತಿ. ಇದನ್ನ ಸ್ಪೆಸಿಫಿಕಲಿ ರಿಸರ್ಚ್ ಗೋಸ್ಕರ ಮಾಡಿದಾರೆ ಮತ್ತೆ ಇದು ನಿಯರ್ ಟು ಝೀರೋ ಹಲುಸಿನೇಟ್ ಮಾಡ್ತೈತಿ. ಅದು ಎದಕ್ಕ ಅಂತಂದ್ರೆ ನಾನು ನಿಮ್ಗೆ ಇವಾಗ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದನ್ನ ನೀವು ಆಕ್ಸೆಸ್ ಮಾಡಬೇಕು ಅಂತಂದ್ರೆ notebookLM.google.com ಹೋಗ್ಬೇಕಾ. ಇದರ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಅದನ್ನ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ನೀವು ಇಲ್ಲಿ ಲ್ಯಾಂಡ್ ಆಗ್ಬೋದು. ಒಂದ್ಸರಿ ಇಲ್ಲಿ ಬಂದ್ಮೇಲೆ ಗೂಗಲ್ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡ್ರಿ. ಲಾಗಿನ್ ಮಾಡಿದ್ಮೇಲೆ ಈ ತರ ಒಂದು ನಿಮ್ಗೆ ಇಂಟರ್ಫೇಸ್ ಕಾಣಿಸ್ತೈತಿ. ಇಲ್ಲಿ ನೀವು ನೋಟ್ಬುಕ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಎರಡು ವೇಸ್ ಇದಾವ. ಮೊದಲನೇದಾಗಿ ಇಲ್ಲಿ ರೈಟ್ ಟಾಪ್ ಕಾರ್ನರ್ ಒಳಗಡೆ ಕ್ರಿಯೇಟ್ ನ್ಯೂ ಬಟನ್ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟ್ಬುಕ್ ಕ್ರಿಯೇಟ್ ಆಗ್ತೈತಿ. ಆಮೇಲೆ ಇಲ್ಲಿ ರೀಸೆಂಟ್ ನೋಟ್ಬುಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ನೀವು ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟ್ಬುಕ್ ಕ್ರಿಯೇಟ್ ಆಗ್ತೈತಿ. ನಾನು ಇವಾಗ ಇಲ್ಲಿ ನೋಟ್ಬುಕ್ ಅನ್ನ ಕ್ರಿಯೇಟ್ ಮಾಡ್ತೇನೆ ಬೈ ಕ್ಲಿಕ್ಕಿಂಗ್ ಹಿಯರ್. ಸೊ ಇಲ್ಲಿ ನಾ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಇಂಟರ್ಫೇಸ್ ನನಗೆ ಕಾಣಿಸ್ತೈತಿ. ಕ್ವಿಕ್ ಆಗಿ ಇದ್ರ UI ಅನ್ನ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಲೆಫ್ಟ್ ಸೈಡ್ ಒಳಗಡೆ ನಿಮಗೆ ಸೋರ್ಸಸ್ ಸಿಗ್ತಾವ, ವಿಚ್ ಈಸ್ ಆಕ್ಚುಲಿ ನೀವು ಇಲ್ಲಿ ಸೋರ್ಸಸ್ ಅನ್ನ ಆಡ್ ಮಾಡ್ಬೇಕಾ. ಸೊ ಇಲ್ಲಿ ನೀವು ಯಾವ ಸೋರ್ಸಸ್ ಅನ್ನ ಆಡ್ ಮಾಡ್ತಾರಲ್ಲ ಅದ್ರ ಆಧಾರದ ಮೇಲೆ ನಿಮ್ಮ ಔಟ್ಪುಟ್ಸ್ ಎಲ್ಲ ಮತ್ತೆ ನೀವು ಚಾಟ್ ರಿಸರ್ಚ್ ಎಲ್ಲ ಮಾಡೋದು ಡಿಪೆಂಡ್ ಆಗಿರ್ತೈತಿ. ನೀವು ಇಲ್ಲಿ ಸೋರ್ಸಸ್ ಒಳಗಡೆ ವೇರಿಯಸ್ ಫೈಲ್ಸ್ ಗಳನ್ನ ಆಡ್ ಮಾಡಬಹುದು. PDF ಆಡ್ ಮಾಡಬಹುದು, ವೆಬ್ಸೈಟ್, ಯೂಟ್ಯೂಬ್ ವಿಡಿಯೋಸ್, ಟೆಕ್ಸ್ಟ್, ಆಮೇಲೆ ಎಕ್ಸೆಲ್ ಫೈಲ್, ವೇರಿಯಸ್ ಅದರ್ ಫೈಲ್ಸ್, ಗೂಗಲ್ ಡ್ರೈವ್ ಇಂದ ಕೂಡ ನೀವು ಸೋರ್ಸಸ್ ಅನ್ನ ಆಡ್ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ಮಿಡಲ್ ಪಾರ್ಟ್ ಬಂದ್ಬಿಟ್ಟು ಚಾರ್ಟ್ ಏರಿಯಾ. ಇಲ್ಲಿ ನೀವು ಸೋರ್ಸಸ್ ಏನ್ ಆಡ್ ಮಾಡಿರ್ತಾರಲ್ಲ ಅದ್ರ ಆಧಾರದ ಮೇಲೆ ಇಲ್ಲಿ ಚಾರ್ಟ್ ಮಾಡಬಹುದು ಅಥವಾ ರಿಸರ್ಚ್ ಅನ್ನ ಮಾಡಬಹುದು. ಇದೇ ಒಂದು ಕಾರಣಕ್ಕೆ ನೀವು ಸೋರ್ಸ್ ಅನ್ನ ಆಡ್ ಮಾಡುವ ಕಾರಣಕ್ಕೆ ಇದನ್ನ ನಿಯರ್ ಟು ಝೀರೋ ಹಲುಸಿನೇಷನ್ ಅಂತ ಕರೀತಾರ. ಯಾಕಂತಂದ್ರೆ ಯೂಶುವಲಿ LLMs ಅಂದ್ರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅವ್ರ ಹತ್ರ ಇರೋ ಬಹಳಷ್ಟು ಡೇಟಾ ಅನ್ನ ಅಥವಾ ಇಂಟರ್ನೆಟ್ ಒಳಗಡೆ ಇರುವಂತ ಬಹಳಷ್ಟು ಡೇಟಾ ಅನ್ನ ತಾವ ರಿಸರ್ಚ್ ಮಾಡ್ತಾವ, ತಾವ ಸರ್ಚ್ ಮಾಡ್ತಾವ. ಬಟ್ ಇಲ್ಲಿ ನೀವು ನಿಮ್ಮ ಸೋರ್ಸಸ್ ಅನ್ನ ಆಡ್ ಮಾಡೋದ್ರಿಂದ ಇದ ಝೀರೋ ಹಲುಸಿನೇಟ್ ಮಾಡ್ತೈತಿ. ಅಂದ್ರೆ ರಾಂಗ್ ಆನ್ಸರ್ ಕೊಡೋದನ್ನ ಕಡಿಮೆ ಮಾಡ್ತೈತಿ. LLMs ಒಳಗಡೆ ಲೈಕ್ ಚಾಟ್ GPT, ಜೆಮಿನಿ ಒಳಗಡೆ ಎಲ್ಲ ನಿಮ್ಗೆ ರಾಂಗ್ ಆನ್ಸರ್ ಕೊಡೋದ ಜಾಸ್ತಿ ಚಾನ್ಸಸ್ ಇರ್ತೈತಿ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ as a hallucination. ಇಲ್ಲಿ ರೈಟ್ ಸೈಡ್ ಒಳಗಡೆ ಬಂದ್ರೆ ಸ್ಟುಡಿಯೋ ಸಿಗ್ತೈತಿ. ಇಲ್ಲಿ ನೀವೇನ್ ಸೋರ್ಸಸ್ ಅನ್ನ ಆಡ್ ಮಾಡಿರ್ತಾರಲ್ಲ ಅದನ್ನ ಯೂಸ್ ಮಾಡ್ಕೊಂಡು ನೀವು ಇಲ್ಲಿ ರಿಸರ್ಚ್ ಮಾಡ್ತಿರಲ್ಲ ಅದನ್ನ ನೀವು ಔಟ್ಪುಟ್ಸ್ ಗಳನ್ನ ಜನರೇಟ್ ಮಾಡಿಸಬಹುದು. ಲೈಕ್ ಆಡಿಯೋ ಫೈಲ್, ಲೈಕ್ ಪಾಡ್ಕಾಸ್ಟ್ ಅನ್ನ ಜನರೇಟ್ ಮಾಡಿಸಬಹುದು, ಸ್ಲೈಡ್ ಡೆಕ್ ಅಥವಾ PPT ಪ್ರೆಸೆಂಟೇಷನ್ ಅನ್ನ ಮಾಡಿಸಬಹುದು, ವಿಡಿಯೋ ಅನ್ನ ಬಿಲ್ಡ್ ಮಾಡಬಹುದು, ಆಮೇಲೆ ಮೈಂಡ್ ಮ್ಯಾಪ್, ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ಮಾಡಬಹುದು. ಬಟ್ ಇವತ್ತಿನ ವಿಡಿಯೋ ಒಳಗಡೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ ವಿಡಿಯೋ ಓವರ್ ವ್ಯೂ ಬಗ್ಗೆ. ಸೊ ನಾ ಇಲ್ಲಿ ನಿಮ್ಗೊಂದು ಲೈವ್ ಡೆಮೋ ಅನ್ನ ತೋರಿಸ್ತಾನೆ ಯಾವ ತರ ನೀವು ನೋಟ್ಬುಕ್ LM ಒಳಗಡೆ ಶಾರ್ಟ್ಸ್ ಅನ್ನ ಕ್ರಿಯೇಟ್ ಮಾಡೋದು ಅಂತ ಹೇಳಿ. ಸೊ ವಿಡಿಯೋನ ಎಂಡ್ ವರ್ಗು ನೋಡ್ರಿ. ಸೊ ಇಲ್ಲಿ ಫಸ್ಟ್ ಥಿಂಗ್ ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಸೋರ್ಸಸ್ ಅನ್ನ ಆಡ್ ಮಾಡ್ಬೇಕಾ. ನಾ ಇಲ್ಲಿ ಸೋರ್ಸಸ್ ಅನ್ನ ಯಾವ ತರ ಆಡ್ ಮಾಡ್ತೇನೆ ಅಂತಂದ್ರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ವೆಬ್ ಸರ್ಚ್ ಅನ್ನ ಮಾಡಿಸ್ತೇನೆ. ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ವಾಟ್ ಈಸ್ ಬಿಟ್ಕಾಯಿನ್. ಓಕೆ, ಸೊ ನೀವು ಇಲ್ಲಿ ನೋಡ್ತಿರ್ಬೋದು ನಮಗಿಲ್ಲಿ ಈ ಸೋರ್ಸಸ್ ಅನ್ನ ತಗೊಂಡ್ ಬಂದು ಕೊಟ್ಟೈತಿ. ಇದನ್ನ ನಾ ಇಲ್ಲಿ ಇಂಪೋರ್ಟ್ ಮಾಡ್ತೇನೆ. ಇಂಪೋರ್ಟ್ ಮಾಡಿದ ತಕ್ಷಣ ಇಲ್ಲಿ ಲೆಫ್ಟ್ ಸೈಡ್ ಒಳಗಡೆ ಇದೆಲ್ಲ ಇಲ್ಲಿ ಸೋರ್ಸಸ್ ಆಡ್ ಆಗ್ತದೆ. ಆಲ್ರೈಟ್, ಸೊ ಇವಾಗ ಇಲ್ಲಿ ಎಲ್ಲಾ ಸೋರ್ಸಸ್ ಆಡ್ ಆಗೈತಿ. ನೀವು ಬೇಕು ಅಂತಂದ್ರೆ ಎಲ್ಲಾನ ಅನ್ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾತ್ರ ಸೆಲೆಕ್ಟ್ ಕೂಡ ಮಾಡಬಹುದು. ಇದ್ರ ಬಗ್ಗೆ ನಾವು ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೇನೆ, ಇನ್ ಡೆಪ್ತ್ ಟ್ಯುಟೋರಿಯಲ್ ಅನ್ನ ಮಾಡಿದ್ದೇನೆ. ನೋಟ್ಬುಕ್ LM ಬಗ್ಗೆ ಇನ್ ಡೆಪ್ತ್ ಟ್ಯುಟೋರಿಯಲ್ ಅನ್ನ ಮಾಡಿದ್ದೇನೆ. ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಮತ್ತೆ ಇಲ್ಲಿ ಮೇಲ್ಗಡೆ ಐ ಕಾರ್ಡ್ ಮೇಲೆ ಕೂಡ ಬರ್ತೈತಿ. ಇಲ್ಲಿಂದ ಕೂಡ ನೀವು ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಬಹುದು. ವೆರಿ ಯೂಸ್ಫುಲ್, ಐ ಸಜೆಸ್ಟ್ ವಾಚ್ ಮಾಡ್ರಿ. ಇಲ್ಲಿ ಇವಾಗ ಸೋರ್ಸಸ್ ಎಲ್ಲ ಆಡ್ ಆಯ್ತು. ನಾವ್ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಶಾರ್ಟ್ಸ್ ವಿಡಿಯೋ ಕ್ರಿಯೇಟ್ ಮಾಡ್ಬೇಕು. ಅದ್ ಯಾವ ತರ ಮಾಡ್ಬೇಕು ಅಂತಂದ್ರೆ ಮೊದಲು ನಾವು ಇಲ್ಲಿ ವಿಡಿಯೋ ಓವರ್ ವ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕು. ಇದ್ರ ಮೇಲೆ ಡೈರೆಕ್ಟ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಲಾಂಗ್ ವಿಡಿಯೋ ಜನರೇಟ್ ಆಗ್ತೈತಿ. ಬಟ್ ನಮ್ಗೆ ಶಾರ್ಟ್ಸ್ ಮಾಡ್ಬೇಕು. ಇವಾಗ ಏನ್ ಮಾಡ್ರಿ, ಇಲ್ಲಿ ಪೆನ್ಸಿಲ್ ಐತಲ್ಲ ಇದ್ರ ಎಡಿಟ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ವಿಂಡೋ ಬರ್ತೈತಿ. ನನ್ಗೆ ಇಲ್ಲಿ 3 ಫಾರ್ಮ್ಯಾಟ್ ಸಿಗ್ತಾ ಇದಾವ, ಸಿನಿಮ್ಯಾಟಿಕ್, ಎಕ್ಸ್ಪ್ಲೇನರ್, ಶಾರ್ಟ್ಸ್. ನನ್ಗೆ ಇಲ್ಲಿ ಸಿನಿಮ್ಯಾಟಿಕ್ ಎದಕ್ ಬರ್ತಾ ಇದೆ ಅಂತಂದ್ರೆ ನಾ ಇಲ್ಲಿ ಪ್ರೋ ವರ್ಷನ್ ಒಳಗಡೆ ಇದನ್ನ, ಅದಕ್ಕೋಸ್ಕರ ನನಗೆ ಸಿನಿಮ್ಯಾಟಿಕ್ ಆಕ್ಸೆಸ್ ಐತಿ. ನಿಮ್ಗೆ ಮೇ ಬಿ ಬರೀ ಎಕ್ಸ್ಪ್ಲೇನರ್ ಅಷ್ಟೇ ಕಾಣಿಸ್ತಿರ್ಬೋದಾ, ಆಮೇಲೆ ಶಾರ್ಟ್ಸ್ ಮಾತ್ರ ಕಾಣಿಸ್ತಿರ್ಬೋದಾ. ಶಾರ್ಟ್ಸ್ ಎಲ್ಲರಿಗೂ ಐತಿ, ಫ್ರೀ ವರ್ಷನ್ ಒಳಗಡೆ ಇರೋರ್ಗೂ ಐತಿ, ಆಮೇಲೆ ಪೇಡ್ ವರ್ಷನ್ ಅನ್ನ ಖರೀದಿ ಮಾಡೋದವ್ರಿಗೂ ಕೂಡ
ಈ 2 ಎಕ್ಸ್‌ಪ್ಲೇನರ್ ಮತ್ತು ಶಾರ್ಟ್ಸ್ ಅವೈಲೇಬಲ್ ಐತಿ. ಸೊ ಇವಾಗ ನಾವು ಶಾರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ವಾಟ್ ಶುಡ್ ದ ಟಾಪಿಕ್ ಫೋಕಸ್ ಆನ್ ವಾಟ್ ಶುಡ್ ದ ವಿಡಿಯೋ ಫೋಕಸ್ ಆನ್ ಅಂತ ಐತಲ್ಲ, ಇಲ್ಲಿ ನಿಮ್ಗೆ ಇಲ್ಲಿ 3 ಆಲ್ರೆಡಿ ರೆಕಮೆಂಡೇಶನ್ಸ್ ಬರ್ತಾವೆ. ಇದ್ರ ಮೇಲೆ ಡೈರೆಕ್ಟ್ ಕ್ಲಿಕ್ ಮಾಡಿ ಜನರೇಟ್ ಮಾಡು ಅಂತಂದ್ರೆ ಇದು ಡೈರೆಕ್ಟ್ ಆಗಿ ಆ ಒಂದು ಬಿಟ್ಕಾಯಿನ್ ಬೇಸಿಕ್ ಅಥವಾ ಬಿಟ್ಕಾಯಿನ್ ಒರಿಜಿನ್ಸ್ ಅಥವಾ ಬಿಟ್ಕಾಯಿನ್ ಬೆನಿಫಿಟ್ಸ್ ಬಗ್ಗೆ ವಿಡಿಯೋನ ಮಾಡ್ತೈತಿ, ಶಾರ್ಟ್ ವಿಡಿಯೋನ. ನಿಮ್ಗೆ ಬೇಕು ಅಂತಂದ್ರೆ ನೀವು ಇಲ್ಲಿ ಕಸ್ಟಮೈಸ್ಡ್ ಟಾಪಿಕ್ ಅನ್ನ ಕೂಡ ಸೆಲೆಕ್ಟ್ ಮಾಡಬಹುದು. ಸೊ ನಾ ಇವಾಗ ಸಿಂಪಲ್ ಆಗಿ ಬಿಟ್ಕಾಯಿನ್ ಬೇಸಿಕ್ ಮೇಲೆ ಕ್ಲಿಕ್ ಮಾಡಿ ಜನರೇಟ್ ಅಂತ ಕೊಡ್ತೇನೆ. ಜನರೇಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನಮ್ಗೆ ವಿಡಿಯೋನ ಜನರೇಟ್ ಮಾಡ್ಲಿಕ್ಕೆ ಶುರು ಮಾಡ್ತೈತಿ. ಇದು ಸ್ವಲ್ಪ ಟೈಮ್ ತಗೊಳ್ತೈತಿ. ಬಟ್ ಮೀನ್ ವೈಲ್ ನೀವು ಇಲ್ಲಿ ನೋಡ್ತಿರ್ಬೋದು, ನಾ ಇಲ್ಲಿ ಪ್ರೋ ವರ್ಷನ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ನೀವೇನಾದ್ರೂ ಫ್ರೀ ವರ್ಷನ್ ಒಳಗಡೆ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ನೀವು ದಿನಕ್ಕೆ ಬರೀ 3 ವಿಡಿಯೋಸ್ ಅನ್ನ ಮಾತ್ರ ಜನರೇಟ್ ಮಾಡಬಹುದು. ಅದೇ ನೀವೇನಾದ್ರೂ ಪ್ರೋ ವರ್ಷನ್ ಒಳಗಡೆ ಇದ್ರಿ ಅಂತಂದ್ರೆ ಅಪ್ ಟು 20 ವಿಡಿಯೋಸ್ ಅನ್ನ ಜನರೇಟ್ ಮಾಡಬಹುದು. ಮತ್ತೆ ಅದರ್ ಆಡೆಡ್ ಬೆನಿಫಿಟ್ಸ್ ಕೂಡ ನಿಮ್ಗೆ ಸಿಗ್ತದೆ. ನಿಮ್ಗೂ ಏನಾದ್ರೂ ಪ್ರೋ ವರ್ಷನ್ ಫ್ರೀ ಆಗಿ ಬೇಕು ಅಂತಂದ್ರೆ ನೀವೇನ್ ಮಾಡ್ರಿ ಅಂತಂದ್ರೆ ಇಲ್ಲಿ ಜಿಯೋ.ಕಾಮ್ ಗೂಗಲ್ ಜಮನೈ ಆಫರ್ ಅಂತ ಈ ಲಿಂಕ್ಗೆ ಹೋಗ್ರಿ. ಇದು ಜಿಯೋ ಅವರ ಗೂಗಲ್ ಜೊತೆ ಪಾರ್ಟ್ನರ್ಶಿಪ್ ಒಳಗಡೆ ನಿಮ್ಗೆ ಪ್ರೋ ಪ್ಲಾನ್ ಅನ್ನ 18 ಮಂತ್ಸ್ಗೋಸ್ಕರ ಫ್ರೀ ಆಗಿ ಕೊಡ್ತಾ ಇದಾರೆ. ಇದರ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಇದರ ವರ್ತ್ ಬಂದ್ಬಿಟ್ಟು 35,100 ರೂಪೀಸ್ ಐತಿ ಎಂಟೈರ್ 18 ಮಂತ್ಸ್. ಇಲ್ಲಿ ನಿಮ್ಗೆ ಬರೀ ಜಮನೈ 3.5 ಅಷ್ಟೇ ಅಲ್ಲ, ನಿಮ್ಗೆ 5 TB ಸ್ಟೋರೇಜ್ ಕೂಡ ಸಿಗ್ತೈತಿ. ಒನ್ ಡ್ರೈವ್ ಒಳಗಡೆ 5 TB ಸ್ಟೋರೇಜ್ ಸಿಗ್ತೈತಿ. ಆಮೇಲೆ ವಿಡಿಯೋ ಕ್ರಿಯೇಷನ್ ಟೂಲ್ಗೋಸ್ಕರ ನಿಮ್ಗೆ 3.1 ವಿಯೋ ಸಿಗ್ತೈತಿ. ನ್ಯಾನೋ ಬನಾನಾ ಇಮೇಜ್ ಕ್ರಿಯೇಷನ್ ಟೂಲ್ ಸಿಗ್ತೈತಿ. ಗೂಗಲ್ ವರ್ಕ್ ಸ್ಪೇಸ್ ಸಿಗ್ತೈತಿ. ನೋಟ್ಬುಕ್ LM ಸಿಗ್ತೈತಿ. ಮತ್ತು ವೇರಿಯಸ್ ಅದರ್ AI ಟೂಲ್ಸ್ ಏನಿದಾವಲ್ಲ ಗೂಗಲ್ ಅವ್ರ ಕಡೆಯಿಂದ, ಅದೆಲ್ಲ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಒಳಗಡೆ 18 ಮಂತ್ಸ್ ವರೆಗೂ ಸಿಗ್ತೈತಿ. ಸೊ ವೆರಿ ಜನರಸ್ ಆಫರ್ ಐತಿ. ಜಿಯೋ ಸಿಮ್ ಕಾರ್ಡ್ ಇರೋದು ಬಹಳ ಇಂಪಾರ್ಟೆಂಟ್ ಐತಿ. ಸೊ ನಿಮ್ಮ ಹತ್ರ ಜಿಯೋ ಸಿಮ್ ಕಾರ್ಡ್ ಇತ್ತು ಅಂತಂದ್ರೆ ನೀವು ಇದನ್ನ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಒಳಗಡೆ ಕ್ಲೇಮ್ ಮಾಡಬಹುದು. ಇದ್ರ ಡೀಟೇಲ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಹೋಗಿ ಚೆಕ್ಔಟ್ ಮಾಡ್ಕೊಡ್ರಿ. ಆಲ್ರೈಟ್, ಸೊ ಇವಾಗ ಇದು ನಮ್ಗೆ ಶಾರ್ಟ್ ವಿಡಿಯೋನ ಕ್ರಿಯೇಟ್ ಮಾಡ್ಕೊಟ್ಟೈತಿ. ನಾನು ನಿಮ್ಗೆ ಇಲ್ಲಿ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೇನೆ. How does a blockchain track digital money without a central authority? Normally, we rely on a bank to privately update our balances and stop us from spending the same dollar twice. But let's say you want to send exactly 1 Bitcoin directly to a friend. Instead of going through a bank, your transaction is broadcast to a network of computers. They add it to a transparent, public spreadsheet. The network groups your transfer with other recent transactions into a single permanent record, called a block. But if this spreadsheet is public, what stops you from secretly erasing that past transaction to keep your money? To prevent this, the network mathematically locks your new block to the unique data fingerprint of the block immediately before it. If you try to alter even one tiny detail of that past transfer, it breaks the mathematical link for every single block that follows. This instantly exposes the fraud to the entire network, and that 1 Bitcoin you sent to your friend, it's now locked into a permanent, unchangeable sequence, secured by the chain. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಯಾವ ತರ ಅನಿಮೇಷನ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಗೆ ಶಾರ್ಟ್ ವಿಡಿಯೋನ ಕ್ರಿಯೇಟ್ ಮಾಡಿ ಕೊಟ್ಟೈತಿ ಅಂತ ಹೇಳಿ. ಸಮ್ ಟೈಮ್ ಇದು 1 ಮಿನಿಟ್ಗಿಂತ ಜಾಸ್ತಿ ಹೋಗ್ತೈತಿ. ನೀವು ಬೇಡವಾಗಿರೋ ಪಾರ್ಟ್ ಅನ್ನ ರಿಮೂವ್ ಮಾಡಿ ಇದನ್ನ ಎಡಿಟ್ ಮಾಡಿ ನಿಮ್ಗೆ ಯಾವ ಸೋಷಿಯಲ್ ಮೀಡಿಯಾ ಸೈಟ್ಸ್ ಒಳಗಡೆ ಬೇಕು ಅಲ್ಲಿ ನೀವು ಇದನ್ನ ಅಪ್ಲೋಡ್ ಮಾಡ್ಬೋದು. ಬಟ್ ಅದಕ್ಕಿಂತ ಬೆಸ್ಟ್ ಯೂಸ್ ಕೇಸ್ ಏನು ಅಂತಂದ್ರೆ, ನೀವು ಒಬ್ಬ ಟೀಚರ್ ಆಗಿ ಥಿಂಕ್ ಮಾಡ್ರಿ, ಒಬ್ಬ ಸ್ಟೂಡೆಂಟ್ ಆಗಿ ಥಿಂಕ್ ಮಾಡ್ರಿ, ನೀವು ಇದನ್ನ ಯಾವ ತರ ಯೂಸ್ ಮಾಡ್ಕೊಳ್ಬಹುದು ಅಂತೇಳಿ. ಇಟ್ ಇಸ್ ವೆರಿ ವ್ಯಾಲ್ಯೂಯಬಲ್ ಆಸ್ ಫಾರ್ ಆಸ್ ಎಜುಕೇಶನಲ್ ಕಂಟೆಂಟ್ ಕನ್ಸರ್ನ್. ಸೊ ಇದೇ ತರ ನಾನು ಮಲ್ಟಿಪಲ್ ವಿಡಿಯೋಸ್ ಅನ್ನ ಆಲ್ರೆಡಿ ಜನರೇಟ್ ಮಾಡಿದ್ದಾನೆ. ಇದು ವಿಡಿಯೋಸ್ ಅನ್ನ ಜನರೇಟ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತೈತಿ. ಸೊ ನಿಮ್ಮ ಟೈಮ್ ಅನ್ನ ಸೇವ್ ಮಾಡೋದಕ್ಕೆ ನಾನು ಆಲ್ರೆಡಿ ಮಲ್ಟಿಪಲ್ ವಿಡಿಯೋಸ್ ಅನ್ನ ಜನರೇಟ್ ಮಾಡಿದ್ದೇನೆ. ಮತ್ತೆ ಕನ್ನಡದಲ್ಲಿ ಕೂಡ ನೀವು ಈ ತರ ವಿಡಿಯೋಸ್ ಅನ್ನ ಜನರೇಟ್ ಮಾಡಬಹುದು. ನಾನು ನಿಮಗೆ ಒಂದೆರಡು ತೋರಿಸ್ತೇನೆ ಇವಾಗ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಇಲ್ಲಿ ಸೈಕಾಲಜಿ ಆಫ್ ಮನಿ ಬುಕ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ರೆ. ಮೊದಲನೇದಾಗಿ ಇಲ್ಲಿ ಕನ್ನಡ ಐತಿ, ಇದನ್ನ ನೋಡ್ರಿ. ಜಗತ್ತಿನಲ್ಲಿ ಉನ್ನತ ಶಿಕ್ಷಣ ಪಡೆದವರು ದಿವಾಳಿಯಾಗುವುದನ್ನು ನೋಡ್ತೇವೆ, ಆದರೆ ಸಾಮಾನ್ಯ ಕಾರ್ಮಿಕರು ಅಪಾರ ಸಂಪತ್ತನ್ನು ಗಳಿಸ್ತಾರೆ. ಹೀಗೇಕೆ? ಏಕೆಂದರೆ ಹಣ ಸಂಪಾದಿಸುವುದು ಕೇವಲ ಗಣಿತದ ಪರೀಕ್ಷೆಯಲ್ಲ, ಅದೊಂದು ಮಾನಸಿಕ ಆಟ. ಮಾರ್ಗನ್ ಹೌಸಲ್ ಅವರ ದ ಸೈಕಾಲಜಿ ಆಫ್ ಮನಿ ಪುಸ್ತಕದ ಪ್ರಮುಖ 4 ಪಾಠಗಳು ಇಲ್ಲಿವೆ. ಮೊದಲನೆಯದು, ಹಣದ ವಿಚಾರದಲ್ಲಿ. ಸೊ ಫುಲ್ ಪ್ಲೇ ಮಾಡ್ತಾ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ತೈತಿ. ಬಟ್ ಯು ಗೆಟ್ ದ ಐಡಿಯಾ. ಇದರೊಳಗಡೆ ನೀವು ಕನ್ನಡದೊಳಗಡೆ ಕೂಡ ವಿಡಿಯೋಸ್ ಅನ್ನ ಜನರೇಟ್ ಮಾಡಬಹುದು. ಇದೆಲ್ಲನೂ ಕೂಡ ವಿತ್ ಆರ್ ವಿತೌಟ್ ಅ ಪ್ರಾಂಪ್ಟ್ ಒಳಗಡೆ ನಾವು ಇದನ್ನ ಜನರೇಟ್ ಮಾಡ್ತಾ ಇದ್ದೇವೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್. ಸೊ ಈ ತರ ನೀವು ನೋಟ್ಬುಕ್ ಎಲ್ಲಮನ್ನ ಯೂಸ್ ಮಾಡ್ಕೊಂಡ ವೇರಿಯಸ್ ಶಾರ್ಟ್ಸ್ ಗಳನ್ನ, ಎಸ್ಪೆಷಲಿ ಎಜುಕೇಶನಲ್ ಶಾರ್ಟ್ಸ್ ಗಳನ್ನ ಜನರೇಟ್ ಮಾಡಿಸಬಹುದು ಅಥವಾ ಕ್ರಿಯೇಟ್ ಮಾಡಿಸಬಹುದು. ನಾನು ನಿಮ್ಗೆ ಅವಾಗಲೇ ಹೇಳ್ದಂಗ ಫ್ರೀ ವರ್ಷನ್ ಒಳಗಡೆ ದಿನಕ್ಕೆ ನೀವು 3 ವಿಡಿಯೋಸ್ ಅನ್ನ ಮಾತ್ರ ಜನರೇಟ್ ಮಾಡಿಸಬಹುದು.
ಅದೇ ನೀವೇನಾದ್ರೂ ಪ್ರೋ ವರ್ಷನ್ ಒಳಗಡೆ ಇದ್ರಿ ಅಂತಂದ್ರೆ ನೀವು ಅಪ್ ಟು 20 ವಿಡಿಯೋಸ್ ಅನ್ನ ಜನರೇಟ್ ಮಾಡಿಸಬಹುದು. ನಿಮ್ಮ ಹತ್ರ ಏನಾದ್ರೂ ಜಿಯೋ ಸಿಮ್ ಕಾರ್ಡ್ ಇತ್ತು ಅಂತಂದ್ರೆ ಜಿಯೋ ಮತ್ತೆ ಗೂಗಲ್ ಅವರ ಪಾರ್ಟ್ನರ್ಶಿಪ್ ಒಳಗಡೆ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಒಳಗಡೆ ಪ್ರೋ ವರ್ಷನ್ ಅನ್ನ ಕೊಡ್ತಾ ಇದ್ರೆ ಅದನ್ನ ಕ್ಲೇಮ್ ಮಾಡ್ಕೊಡ್ರಿ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಥಿಂಕ್ ಮಾಡ್ರಿ, ಆಸ್ ಅ ಟೀಚರ್ ಇದನ್ನ ನೀವು ಯಾವ ತರ ನಿಮ್ಮ ಕಾಲೇಜ್ ಒಳಗಡೆ ಅಥವಾ ಸ್ಕೂಲ್ ಒಳಗಡೆ ಯೂಸ್ ಮಾಡಬಹುದಾ, ಆಸ್ ಅ ಸ್ಟೂಡೆಂಟ್ ಇದನ್ನ ಯಾವ ತರ ಯೂಸ್ ಮಾಡಬಹುದಾ, ಆಸ್ ಅ ರಿಸರ್ಚರ್ ಯಾವ ತರ ಯೂಸ್ ಮಾಡಬಹುದಾ. ದೇರ್ ಆರ್ ಎಂಡ್ಲೆಸ್ ಪಾಸಿಬಿಲಿಟೀಸ್. ಮತ್ತೆ ಇದು ಎಲ್ಲದರ ಮೇಲೆ ನಾನು ನಿಮ್ಗೆ ಡೀಟೇಲ್ ಆಗಿ ವಿಡಿಯೋಸ್ ಮಾಡ್ತೇನೆ ಒಂದೊಂದೇ ಯೂಸ್ ಕೇಸಸ್ ಮೇಲೆ ಮುಂದಿನ ದಿನದೊಳಗಡೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ, ಎಲ್ಲ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಒಳಗಡೆ ಎಲ್ಲಾ ಕಡೆ ಕೂಡ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಬೇಸಿಸ್ ಆಗಿ AI ಟೂಲ್ಸ್, AI ಟ್ಯುಟೋರಿಯಲ್ಸ್ ಆಮೇಲೆ AI ಅಪ್ಡೇಟ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅಂಡ್ ಅನದರ್ ಥಿಂಗ್, ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ ಆಗ್ತಾ ಇದಾವ, ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಜಾಯ್ನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಕೊಡ್ತಾ ಇದ್ದೇನೆ, ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದ್ರ ಲಿಂಕ್ ಅನ್ನ ನಾನು ನಿಮ್ಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಇದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.